ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮಾತಾಡ್ಬೇಡ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ಅವನು ಇಷ್ಟಪಡ್ತೀನಿ. ನಾವು ಒಬ್ಬರಿಗೊಬ್ಬರು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮವ್ರ ಪ್ರಾಣ ತೆಗೆ ಯೋಚನೆ ಕೂಡ ಮಾಡಲ್ಲ. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರೋರು. ಪ್ರತಿಯೊಂದು ಹುಡುಗಿಗೂ ತಾನು ಪ್ರೀತಿಸೋ ಹುಡುಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ, ಸ್ವಾರ್ಥ ಇದ್ದೇ ಇರುತ್ತೆ ಕಣೋ, ಇದ್ದೇ ಇರುತ್ತೆ. ಅಣ್ಣ, ಆದ್ರೂ ನಾನು ಹಾಗೆ ಮಾಡಬಾರ್ದಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸಿ. ಇರ್ಲಿ ಬಿಡಮ್ಮ, ತಂಗಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕಾದ್ದು ಅಣ್ಣನ ಕರ್ತವ್ಯ. ಕುಡ್ಲಾ, ನೀನು ಅನ್ನನ ಕರ್ಕೊಂಡು ದುಬೈಗೆ ಹೋಗ್ಬಿಡು. ನಾನೆಲ್ಲ ಅರೇಂಜ್ ಮಾಡ್ತೀನಿ. ಈ ಕೇಸಲ್ಲಿ ಬೇರೆ ಯಾರನ್ನಾದ್ರೂ ಫಿಟ್ ಮಾಡಿ ಆಮೇಲೆ ಆ ಪಾಂಡೆನ ಎತ್ತಿ ನಾನು ಅಲ್ಲಿಗೆ ಬರ್ತೀನಿ. ಬೇಡ, ನಿನ್ ಜೊತೆ ನಾನು ಇಲ್ಲೇ ಇರ್ತೀನಿ. ಆ ಪಾಂಡೆನ ಮುಗಿಸಿ ದುಬೈ ಹೋಗೋಣ. ಬೇಡ ಕುಡ್ಲಾ, ನಿನಗೂ ಒಂದು ಜೀವನ ಇದೆ. ನೀನು ನಂಬ್ಕೊಂಡು ಅನು ಬಂದಿದ್ದಾಳೆ. ಕಳ್ಕೋಬೇಡವೋ, ಉಳಿಸ್ಕೋ. ಪ್ರೀತಿ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು ಕಣೋ. ನಾವು ಬದುಕ್ತಾ ಇದೀವಲ್ಲ, ಈ ಬದುಕು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ. ಅರ್ಥ ಮಾಡ್ಕೊಳ್ಳೋ, ಅರ್ಥ ಮಾಡ್ಕೋ. ಅಣ್ಣ, ಆದ್ರೂ ನಿಮ್ಮನ್ ಬಿಟ್ಟು ಬರ್ತೀನಿ. ಕೆಲಸ ಮುಗಿಸಿ ನಾನು ಬರ್ತೀನಿ. ಅಣ್ಣ, ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೀರಾ? ಮಾಡಿಸ್ತೀನಮ್ಮ, ಖಂಡಿತವಾಗ್ಲೂ ಮಾಡಿಸ್ತೀನಿ. ಅಣ್ಣ, ಅಣ್ಣ, ನೀವು ಒಂದು ಮಾತು ಹೇಳಿ, ಹುಡುಗರ್ನೆಲ್ಲ ಎತ್ತಾಕೊಂಡೋಗಿ ಸೈಲೆಂಟ್ ಆಗಿ ನಾನೇ ಅವ್ರನ್ನ ಎನ್ಕೌಂಟರ್ ಮಾಡಿ ಹೊಡೆದು ಬಿಸಾಕ್ತಾ ಇದ್ದೆ. ನೀನು ನಿಮ್ ಹುಡುಗರು ಏನೋ ಹೊಡಿತೀರಾ ಅಂತ ಬಿಟ್ರೆ ಕಿತ್ತೋದಂಗ್ ಹೊಡೆಸ್ಕೊಂಡ್ ಬಂದಿದ್ದೀರಾ. ಇನ್ಮೇಲೆ ಅವ್ರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅದು ಅಲ್ದೆ ಕುಡ್ಲಾ ಅವನ್ ಹುಡುಗಿನ ಮದ್ವೆ ಆಗ್ತಿದ್ದಾನೆ. ಶಂಕರ್ ಏರ್ವಾಡನೆ ಮುಂದೆ ನಿಂತು ಮದ್ವೆ ಮಾಡಿಸ್ತಿರೋದು. ನೀನ್ ಸಾಯ್ಬಾರ್ದು ಅಂದ್ರೆ ಅವರು ಬದುಕಿರಬಾರ್ದು. ಯೋಚನೆ ಮಾಡು, ಏನ್ ಮಾಡ್ತೀಯ ಅಂತ. ಮದ್ವೆಗಿಂತ ಮುಂಚೆ ಹೊಡಿತಾರೋ ಮದ್ವೆ ಆದ್ಮೇಲೆ ಹೊಡಿತಾರೋ ಗೊತ್ತಿಲ್ಲ. ಸ್ವಲ್ಪ ಹುಷಾರಾಗಿರಿ. ನಮ್ಮ ಹತ್ರ ಡೀಲ್ಗೆ ಅಂತ ಬಂದವರು ಇವತ್ತು ನಮ್ಮನ್ನೇ ಎತ್ತ ಲೆವೆಲ್ಗೆ ಬಂದವ್ರೆ. ಈ ವಿಷಯ ಫೀಲ್ಡಲ್ಲಿ ಪುಕಾರಾದ್ರೆ ನಮ್ಮ ಮರ್ಯಾದೆ ಹೋಗತ್ತಣ. ನನ್ನ ಮಕ್ಕಳನ್ನ ಬಿಡಬಾರ್ದಣ. ಇಡೀ ಊರೇ ನಿಮ್ಮ ಕೈಯಲ್ಲಿದೆ. ರೌಡಿಗಳು, ಪೊಲೀಸ್ನವರು ಎಲ್ಲರೂ ನಿಮಗೆ ಹೆದರುತ್ತಾರೆ. ಆ ಬಚ್ಚಗಳಿಗೆ ನೀವು ಹೆದರ್ತಾ ಇದ್ರಂತ ಹೊರಗಡೆ ಜನಗಳಿಗೆ ಗೊತ್ತಾದ್ರೆ ಜನ ನಿಮ್ನ ಇದು ಅನ್ಕೋತಾರೆ. ಯಾರವಾಡ ಜೈಲಲ್ಲಿ ಹೊಡೆದಿದ್ದಲ್ಲ, ಡ್ಯಾನ್ಸ್ ಕ್ಲಾಸ್ ಹೊಡೆದಿದ್ದಲ್ಲ, 9 ಶೂಟೌಟ್ ಮಾಡಿದ್ದಲ್ಲ, ಪಬ್ಲಿಕ್ ಅಲ್ಲಿ 5 ಮರ್ಡರ್ ಮಾಡಿದ್ದಲ್ಲ, ಈಗ ಹೊಡೆಯೋದು, ಇದು ಹೊಡೆಯೋದು ಅಂಡರ್ ವರ್ಲ್ಡ್ ಅಲ್ಲಿ ಪೊಲೀಸ್ ರೆಕಾರ್ಡ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಮದ್ವೆಗಿಂತ ಮುಂಚೆ ಹೊಡಿತಾರೋ ಮದ್ವೆ ಆದ್ಮೇಲೆ ಹೊಡಿತಾರೋ ಗೊತ್ತಿಲ್ಲ. ಆಚಾರೇ,
ಅಣ್ಣ ಗುಡ್ಲಾ ಗುಡ್ಲಾ ಮದುವೆ ಆಗ್ತೀಯಾ, ಸಂಸಾರ ಮಾಡ್ತೀಯಾ? ಈಗ ನೀನು ಇರಲೂಬಾರ್ದು, ಸಾಯಲೂಬಾರ್ದು. ನಿಂಗೋಸ್ಕರ ತಗೊಂಡಿದ್ದೀನಿ, ಉಟ್ಕೊಂಬ, ನಾನು ನೋಡ್ಬೇಕು. ಸರಿ, ಏಯ್, ಎಲ್ಲೋಗ್ತಾ ಇದೀಯಾ? ಸೀರೆ ಹಾಕೊಂಬರೋದಕ್ಕೆ. ಇಲ್ಲೇ ಉಟ್ಕೋ. ಛೀ, ಹೋಗೋ. ಮಾಡ್ಕೊಂಬರೋ ಅಷ್ಟರಲ್ಲಿ ಕೃಷ್ಣ ಕಾಣಿಸ್ತಿಲ್ಲ. ಏಯ್, ಏನ್ ನೋಡ್ತಿದ್ಯಾ? ಆ ಮಕ್ಳು ಎಷ್ಟು ಚೆನ್ನಾಗಿದಾವಲ್ಲ. ಮುಂದೆ ನಮಗ್ ಹುಟ್ಟೋ ಮಗುನು ಅಷ್ಟೇ ಮುದ್ದಾಗಿರುತ್ತೆ ಅಲ್ವಾ? ನನಗೆ ಅವಳಿ ಜೋಳಿ ಮಕ್ಕಳೇನೆ ಬೇಕು. ಅವಳಿ ಜವಳಿ? ಹೌದು.